ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಕಾಮ್ ಆಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ. ಅದೇ ರೀತಿ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯೂನಿವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಿ, ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಇದೊಂದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆ ಅಂದರೆ ಎಲ್ಲರ ಎನರ್ಜಿಗಳು ಕೂಡ ಸೇಮ್ ಆಗಿರೋದಿಲ್ಲ. ಸೊ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸಿನೇಟ್ ಆಗುತ್ತೆ. ಈ ಪರ್ಸನ್ನ ನೈಟ್ ಎನರ್ಜಿ, ಈವ್ನಿಂಗ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಹೊರಗಡೆಯಿಂದ ತುಂಬ ಕಾಮ್ ಆಗಿ ಕಾಣ್ತಾ ಇದ್ದಾರೆ, ಆದರೆ ಮನಸ್ಸಿನ ಒಳಗಡೆ ತುಂಬ ಗೊಂದಲ ಕಾಣ್ತಾ ಇದೆ. ಇವತ್ತಿನ ಎನರ್ಜಿ ಪ್ರಕಾರ ಒಂದೇ ಸಮಯದಲ್ಲಿ 2 ಫೀಲಿಂಗ್ಸ್ ಇದೆ. ಒಂದು ಕಡೆ ನಿಮ್ಮ ನೆನಪು, ಇನ್ನೊಂದು ಕಡೆ ಜೀವನದ ಒತ್ತಡದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸಿಬಿಲಿಟಿ ಇರಬಹುದು, ಫ್ಯಾಮಿಲಿಯ ಪ್ರೆಷರ್ ಇರಬಹುದು, ದಿನನಿತ್ಯದ ಲೈಫ್ನಲ್ಲಿ ಬ್ಯುಸಿ ಇರಬಹುದು. ಅದೆಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯ ನಿಮ್ಮ ನೆನಪು ಮತ್ತೆ ಮತ್ತೆ ಬರ್ತಾ ಇದೆ, ಆದರೆ ಅದನ್ನು ಫುಲ್ಲಾಗಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಮನಸ್ಸು ಹೇಳ್ತಾ ಇದೆ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ, ಹೃದಯ ಹೇಳ್ತಾ ಇದೆ ನನಗೆ ಈ ವ್ಯಕ್ತಿ ಮಿಸ್ ಆಗ್ತಾ ಇದ್ದಾರೆ ಅಂತ. ಸೊ ಎರಡರ ನಡುವೆ, 2 ಸಿಚುವೇಶನ್ ನಡುವೆ ಅವರು ಸಿಕ್ಕಾಕೊಂಡಿರುವ ಎನರ್ಜಿ ಕಾಣ್ತಾ ಇದೆ. ನೈಟ್ ಟೈಮ್ನಲ್ಲಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ. ಮನಸ್ಸಿನ ಒಳಗಡೆ ಭಾವನೆಗಳು ಮತ್ತೆ ಮತ್ತೆ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಇದ್ದ ಕ್ಷಣಗಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಸಣ್ಣ ಮಾತು ಅಥವಾ ನೀವಿಬ್ಬರು ಫೈಟ್ ಮಾಡಿದ್ದೀರಾ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬಂದಿರ್ಬೋದು, ಬ್ರೇಕಪ್ ಆಗಿರುವ ಸಮಯ, ಅದೆಲ್ಲವನ್ನು ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಮಾಡಿದ ತಪ್ಪಿನ ಬಗ್ಗೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಾರ್ಮಲ್, ನಾನು ಮೂವ್ ಆನ್ ಆಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಮೂವ್ ಆನ್ ಆಗಿಲ್ಲ ಅವರು, ಇನ್ನೂ ಕೂಡ ಜಾಸ್ತಿ ಅಟ್ಯಾಚ್ ಆಗ್ತಾ ಇದ್ದಾರೆ. ನಿಮಗೆ ಅಟ್ಯಾಚ್ಮೆಂಟ್ ಅನ್ನೋದು ಕಾಣ್ತಾ ಇದೆ. ಎಮೋಷನ್ಸ್ ಒಳಗಡೆ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಫೈಟ್ ನಡೀತಾ ಇದೆ. ಇನ್ನು ಕನ್ಫ್ಯೂಸ್ಡ್ ಎನರ್ಜಿ ಇದೆ. 2 ದಿಕ್ಕಿಗೆ ಅವರ ಮನಸ್ಸು ಓಡ್ತಾ ಇದೆ. ಅಂದರೆ ನಿಮ್ಮ ನೆನಪು ಕೂಡ ಆಗ್ತಾ ಇದೆ, ಮತ್ತು ಅವರು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವರನ್ನು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ರಾತ್ರಿ ಟೈಮ್ನಲ್ಲಿ ತುಂಬ ಮೌನವಾಗಿರುವ ಎನರ್ಜಿ ಕಾಣ್ತಾ ಇದೆ. ಮನಸ್ಸು ಮಾತ್ರ ತುಂಬ ಶಬ್ದ ಮಾಡ್ತಾ ಇದೆ ಅವರಿಗೆ. ಕೆಲವೊಮ್ಮೆ ಆನ್ಲೈನ್ ಸ್ಟಾಕ್ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮ ಮಾತುಗಳು ಅವರಿಗೆ ಕಿವಿಯಲ್ಲಿ ಕೇಳಿಸ್ತಂತೆ ಅನ್ನಿಸ್ತಾ ಇದೆ. ಆದರೆ ಅವರು ನಿಮ್ಮ ಮೆಸೇಜ್, ಕಾಲ್ ನೋಡ್ತಾರೆ ಅಥವಾ ರಿಪ್ಲೈ ಮಾಡೋದಿಲ್ಲ. ಆ ರೀತಿ ಕೂಡ ಮಾಡ್ತಾ ಇರ್ಬೋದು. ಬಟ್ ಫೀಲಿಂಗ್ಸ್ ಇದೆ, ಅದನ್ನು ಹೊರಗಡೆ ತೋರಿಸ್ತಾ ಇಲ್ಲ. ಆ ಎನರ್ಜಿ ಇದೆ. ನಿಮ್ಮನ್ನು ಲೈಟ್ಲಿ ತಗೊಂಡ್ರು, ನಿಮ್ಮ ಭಾವನೆಗಳಿಗೆ ಸ್ಪಂದನೆ ಮಾಡಲಿಲ್ಲ, ಅಥವಾ ನೀವು ಮಾತಾಡಿದ್ರೂ ಕೂಡ ಅವರು ಸ್ಪಂದಿಸಲಿಲ್ಲ. ನೀವು ಕೇರ್ ಕೊಟ್ಟರೂ ಕೂಡ ಅದರ ಬಗ್ಗೆ ಅವರು ಥಿಂಕ್ ಮಾಡಲಿಲ್ಲ. ನಿಮ್ಮ ಪ್ರೀತಿಗೆ ಅವರು ಪ್ರೀತಿಯನ್ನು ತೋರಿಸಲಿಲ್ಲ. ಇದೆಲ್ಲ ಅವರ ಮನಸ್ಸಿಗೆ ಬರ್ತಾ ಇದೆ. ಅಂದರೆ ನಿಮಗೆ ಕೊಡಬೇಕಾದ ವ್ಯಾಲ್ಯೂ ಕೊಡಲಿಲ್ಲ. ನಿಜವಾಗ್ಲೂ ನೀವು ತುಂಬ ಮುಖ್ಯವಾದ ವ್ಯಕ್ತಿ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಬಟ್ ಈ ರಿಯಲೈಸೇಷನ್ ಏನಿದೆ ಅದು ಸಡನ್ನಾಗಿಲ್ಲ, ಸ್ಲೋ ಆಗಿ ಬರ್ತಾ ಇದೆ. ಅವರ ಮನಸ್ಸಿನ ಒಳಗಡೆ ಡಿಸ್ಟರ್ಬ್ ಮಾಡ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರ ಜೀವನದಲ್ಲಿ ಸ್ಟೆಬಿಲಿಟಿಯನ್ನು ಕೊಟ್ಟಿತ್ತು. ನಿಮ್ಮ ಕೇರ್ ಅವರ ಎಮೋಷ್ನಲ್ ಸಪೋರ್ಟ್ ಆಗಿತ್ತು. ನಿಮ್ಮ ಆ್ಯಬ್ಸೆನ್ಸ್ ಈಗ ಅವರಿಗೆ ಒಂಟಿತನ ಕಾಡ್ತಾ ಇದೆ. ಅಂದರೆ ಯಾರೇ ಇರ್ಬೋದು, ಫ್ಯಾಮಿಲಿ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಹೊರಗಡೆ ಸುತ್ತಾಡ್ತಾ ಇರಬಹುದು, ನಾರ್ಮಲ್ ಆಗಿರ್ಬೋದು. ಬಟ್ ಖಾಲಿತನ, ಏನೋ ಒಂದು ಖಾಲಿತನ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ರಾತ್ರಿ ಬಂದಾಗ ಅವರು ಸ್ಟ್ರಾಂಗ್ ಆಗ್ತಾ ಇಲ್ಲ. ಅಂದರೆ ದಿನದ ಟೈಮ್ನಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಎಲ್ಲರ ಜೊತೆ ಬೆರೀತಾ ಇರ್ಬೋದು. ಬಟ್ ನೈಟ್ ಟೈಮ್ನಲ್ಲಿ ಮೈಂಡ್ ತುಂಬ ಆ್ಯಕ್ಟಿವ್ ಆಗ್ತಾ ಇದೆ. ಹೊರಗಡೆ ಕಾಮ್ ಆಗಿರ್ಬೋದು ಅವರು, ಆದರೆ ಮನಸ್ಸಿನ ಒಳಗಡೆ ಎಮೋಷ್ನಲ್ ವೇವ್ಸ್ ಬರ್ತಾ ಇದೆ. ಕೆಲವೊಮ್ಮೆ ಅವರು, ನಾನು ಮೊದಲೇ ಹೇಳಿದ ಹಾಗೆ, ನಿಮ್ಮ ಹಳೆಯ ಚಾರ್ಟ್ಸ್ ನೋಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮ ಜೊತೆಗೆ ಮೆಮೊರೀಸ್ ಮತ್ತೆ ಮತ್ತೆ ರೀಕಾಲ್ ಮಾಡ್ತಾ ಇದ್ದಾರೆ. ಆದರೆ ಅವರು ಮತ್ತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಹಿಂಜರಿತಾ ಇದ್ದಾರೆ. ಯಾಕೆಂದರೆ ಫಿಯರ್ ಇದೆ, ಈಗೋ ಕೂಡ ಇದೆ. 2 ಕೆಲಸ ಮಾಡ್ತಾ ಇದೆ. ಈಗೋ ಹೇಳ್ತಾ ಇದೆ ನಾನು ಮೊದಲು ಹೋಗಬಾರ್ದು, ಫಿಯರ್, ಅವ್ರು ನನ್ನನ್ನು ರಿಜೆಕ್ಟ್ ಮಾಡ್ತಾರಾ ಅಥವಾ ನನ್ನಿಂದ ದೂರ ಹೋಗ್ತಾರಾ ಅನ್ನೋ ಭಯ ಕೂಡ ಇದೆ. ಕಂಪ್ಲೀಟ್ಲಿ ಈ ವ್ಯಕ್ತಿ ನಿಮ್ಮಿಂದ ಡಿಸ್ಕನೆಕ್ಟ್ ಆಗೋದಿಲ್ಲ, ಆ ಎನರ್ಜಿ ಇದೆ. ಮತ್ತೆ ಕನೆಕ್ಟ್ ಆಗುವಂತಹ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ.
ಮತ್ತೆ ಮತ್ತೆ ನಿಮ್ಮ ನೆನಪು ಅನ್ನೋದು ಹೆಚ್ಚಾಗ್ತಾ ಇದೆ. ಮತ್ತು ಕ್ಲಾರಿಟಿ ಪಡೆಯೋದಕ್ಕೆ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಸ್ಟೇಬಲ್ಲಾಗಿ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಬಟ್ ಸೀರಿಯಸ್ ಆಗಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಸರಿಯಾಗಿ ಮಾತಾಡಬೇಕು, ಈ ರಿಲೇಷನ್ಶಿಪ್ಪನ್ನು ಅರ್ಥ ಮಾಡ್ಕೋಬೇಕು, ಈ ಮೆಚ್ಯೂರಿಟಿ ಎನರ್ಜಿ ಕಾಣ್ತಾ ಇದೆ. ತುಂಬ ಜನರ ಎನರ್ಜಿಯಲ್ಲಿ ಆ ರೀತಿಯ ಮೆಚ್ಯೂರಿಟಿ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿಗೆ ಅವರು ಮಾಡಿದ ತಪ್ಪಿನ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮನ್ನು ಮರ್ತಿಲ್ಲ. ಅವರು ನಿಮ್ಮ ಜೊತೆ ಎಮೋಷ್ನಲಿ ಕನೆಕ್ಟೆಡ್ ಆಗಿದ್ದಾರೆ. ನಿಮ್ಮ ಜೊತೆ ಅಟ್ರ್ಯಾಕ್ಷನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಪ್ಯಾಷನ್ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಅವರ ಗೊಂದಲ ಏನಿದೆ, ಅವರ ಕನ್ಫ್ಯೂಷನ್ ಏನಿದೆ, ಅವರನ್ನು ತಡೆದು ಹಿಡಿತಾ ಇರ್ಬೋದು, ಬಟ್ ಮನಸ್ಸು ನಿಮ್ಮಿಂದ ದೂರ ಹೋಗ್ತಾ ಇಲ್ಲ. ಅವರ ಸೈಲೆನ್ಸ್ ನಿಮ್ಮ ಇಂಪಾರ್ಟೆನ್ಸನ್ನು ಚೇಂಜ್ ಮಾಡ್ತಾ ಇಲ್ಲ. ಸೊ ಈಗ ನೈಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿಯ ಮುಂದಿನ ನಡೆ ಏನು, ಇವರ ಮನಸ್ಸು ನಿಜವಾಗ್ಲೂ ಯಾವ ಕಡೆಗೆ ಹೋಗ್ತಾ ಇದೆ ಅಂತ ನೋಡೋಣ. ಎನರ್ಜಿಯ ಪ್ರಕಾರ ತುಂಬ ಕ್ಲಿಯರ್ ಆಗಿ ಎನರ್ಜಿ ಕಾಣ್ತಾ ಇದೆ. ಡೀಪ್ ಆಗಿದೆ, ಎಮೋಷ್ನಲಿ ಅಟ್ರ್ಯಾಕ್ಷನ್ ಬೇಸ್ಡ್ ಕನೆಕ್ಷನ್ ಆಗಿ ಬೆಳೆದ್ಬಿಟ್ಟಿದೆ ಇವರ ಮನಸ್ಸಿನಲ್ಲಿ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅಟ್ರ್ಯಾಕ್ಷನ್ ಇದೆ. ಅದು ಕೇವಲ ಹೊರಗಿನ ಆಕರ್ಷಣೆ ಅಲ್ಲ, ನಿಮ್ಮ ಮಾತು, ನಿಮ್ಮ ವರ್ತನೆ, ನಿಮ್ಮ ಪ್ರೆಸೆನ್ಸ್, ನಿಮ್ಮ ಎನರ್ಜಿ ಇದೆಲ್ಲ ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮನ್ನು ನೋಡದೇ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ನೀವು ಬರ್ತಾ ಇದ್ದೀರಾ. ಅವರು ಬ್ಯುಸಿಯಾಗಿರ್ಬೋದು, ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಕ್ಯಾಶುವಲ್ ಥಾಟ್ ಅಲ್ಲ, ರಿಪೀಟೆಡ್ ಎಮೋಷ್ನಲ್ ಎನರ್ಜಿ ಅನ್ನೋ ರೀತಿ ಕಾಣ್ತಾ ಇದೆ. ಈ ವ್ಯಕ್ತಿ ಈಗ ಎಮೋಷ್ನಲಿ ಕೂಡ ನಿಮ್ಮ ಜೊತೆ ಅಟ್ಯಾಚ್ ಆಗಿದ್ದಾರೆ. ಅಂದರೆ ನೀವು ಇವರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಆ್ಯಬ್ಸೆನ್ಸ್ ಅವರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಕಂಫರ್ಟ್ ಕೊಡ್ತಾ ಇತ್ತು. ಇದನ್ನು ಅವರು ಮನಸ್ಸಿನಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಂದು ಸಲ ಅವರು ಸ್ಟ್ರಾಂಗ್ ಆಗಿರ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಹಾರ್ಟ್ ಆಲ್ರೆಡಿ ನಿಮ್ಮ ಜೊತೆ ಕನೆಕ್ಟ್ ಆಗಿದೆ. ಮಿಸ್ಸಿಂಗ್ ಎನರ್ಜಿ ಇದೆ. ನಿಮ್ಮ ಜೊತೆ ಮಾತಾಡಿದ ಕ್ಷಣಗಳು, ನಿಮ್ಮ ಜೊತೆ ಕಳೆದ ಸಮಯ, ನಿಮ್ಮ ಪ್ರೆಸೆನ್ಸ್, ಎಮೋಷ್ನಲಿ ಸೇಫ್ಟಿ ಇದೆಲ್ಲ ಕೂಡ ಅವ್ರಿಗೆ ನೆನಪಾಗ್ತಾ ಇದೆ. ಅವರು ಕೆಲವೊಮ್ಮೆ ಸೈಲೆಂಟಾಗಿ ಕೂತಿರ್ತಾರೆ. ಆ ಸಮಯದಲ್ಲಿ ಮೈಂಡ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅವರ ಮನಸ್ಸು ಹೇಳ್ತಾ ಇದೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಮತ್ತು ರಿಲೇಷನ್ಶಿಪ್ಪನ್ನು ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರಿಗೆ ನಿಮ್ಮ ಮೇಲೆ ಫಿಸಿಕಲ್ ಅಟ್ರ್ಯಾಕ್ಷನ್ ಕೂಡ ತುಂಬ ಜಾಸ್ತಿ ಇದೆ. ನಿಮ್ಮ ಜೊತೆ ಕೂತ್ಕೋಬೇಕು, ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡಬೇಕು, ಈ ರೀತಿಯ ಫೀಲಿಂಗ್ಸ್ ಕೂಡ ತುಂಬ ಜಾಸ್ತಿ ಇದೆ. ಫ್ಯೂಚರ್ ಹೇಗಿರ್ಬೋದು ಅನ್ನೋ ಇಮ್ಯಾಜಿನ್ ಕೂಡ ಮಾಡ್ಕೊಳ್ತಿದ್ದಾರೆ. ರಿಲೇಷನ್ಶಿಪ್ಪನ್ನು ಸೀರಿಯಸ್ ಆಗಿ ನೋಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಮೋಷ್ನಲ್ ಕನೆಕ್ಷನ್ ಜೊತೆ ಮುಂದಕ್ಕೆ ಹೋಗಬೇಕು, ಈ ಬಾಂಡನ್ನು ಕಳ್ಕೊಳ್ಬಾರ್ದು ಅನ್ನೋ ಫೀಲಿಂಗ್ಸ್ ಕೂಡ ಇದೆ. ಕಮಿಟ್ಮೆಂಟ್ ಎನರ್ಜಿ ಅನ್ನೋದು ಕಾಣ್ತಾ ಇದೆ. ಅಂದರೆ ಲೈಫ್ ಸೆಟ್ಲ್ ಆಗಬೇಕು ಅನ್ನೋ ಯೋಚನೆ ಇದೆ, ಲೈಫ್ ಪಾರ್ಟ್ನರ್ ಆಗಬೇಕು ಅನ್ನೋ ಯೋಚನೆ ಇದೆ. ಈ ಥಾಟ್ಸ್ ಈಗ ರ್ಯಾಂಡಮ್ಲಿ ಅಲ್ಲ, ಸ್ಲೋಲಿ ಬಿಲ್ಡ್ ಆಗುತ್ತಿರುವಂತಹ ಫ್ಯೂಚರ್ ಎನರ್ಜಿ. ನಿಮಗೆ ಅಪ್ರೋಚ್ ಮಾಡಬೇಕು ಅನ್ನೋ ರೀತಿ ಪ್ಲ್ಯಾನ್ ಇದೆ. ನಿಮ್ಮನ್ನು ಟೆಂಪ್ರವರಿ ಪರ್ಸನ್ ಅಂತ ನೋಡ್ತಾ ಇಲ್ಲ, ಲಾಂಗ್ ಟರ್ಮ್ ಕನೆಕ್ಷನ್ ಎನರ್ಜಿ ಕಾಣ್ತಾ ಇದೆ. ನೆಕ್ಸ್ಟ್ ಆ್ಯಕ್ಷನ್ ಏನು, ನೆಕ್ಸ್ಟ್ ಎನರ್ಜಿ ಏನು ಅಂತ ನೋಡೋದಾದರೆ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೂ ಕೂಡ ಈಗ ಅವರು ಸ್ಲೋಲಿ ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಇದೆ. ಯಾಕೆಂದರೆ ಅವರ ಒಳಗಡೆ, ಅವರ ಮನಸ್ಸಿನ ಒಳಗಡೆ ಒಂದು ಕ್ಲಾರಿಟಿ ಅನ್ನೋದು ಬರ್ತಾ ಇದೆ. ನಾನು ಈ ಕನೆಕ್ಷನ್ ಲೂಸ್ ಮಾಡ್ಕೋಬಾರ್ದು, ಕಳ್ಕೊಳ್ಬಾರ್ದು. ಡೈರೆಕ್ಟಾಗಿ ಫೀಲಿಂಗ್ಸನ್ನು ಅವರು ನಿಮಗೆ ಹೇಳ್ಕೊಳ್ದೇ ಇರ್ಬೋದು, ಆದರೆ ಆ್ಯಕ್ಷನ್ಸ್ ಮೂಲಕ ತೋರಿಸೋ ಪ್ರಯತ್ನ ಮಾಡ್ತಾರೆ ಅನ್ನೋ ಎನರ್ಜಿ ಇದೆ. ಕೆಲವೊಮ್ಮೆ ಈ ವ್ಯಕ್ತಿಯ ಕಡೆಯಿಂದ ಮೆಸೇಜ್ ಬರಬಹುದು, ತುಂಬ ಜನರಿಗೆ ಕಾಲ್ ಬರ್ಬೋದು, ಸಡನ್ಲಿ ನಿಮ್ಮನ್ನು ಮೀಟ್ ಆಗಬೇಕು ಅನ್ನೋ ಮನಸ್ಸು ಬರ್ಬೋದು. ಸೊ ಈ ಎನರ್ಜಿ ಕಾಣ್ತಾ ಇದೆ. ಎನರ್ಜಿ ಪ್ರಕಾರ ಈ ವ್ಯಕ್ತಿ ಎಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ಅಟ್ರ್ಯಾಕ್ಷನ್ ಇದೆ, ಮಿಸ್ಸಿಂಗ್ ಎನರ್ಜಿ ಇದೆ, ಕಮಿಟ್ಮೆಂಟ್ ಥಾಟ್ಸ್ ಸ್ಲೋಲಿ ಡೆವಲಪ್ ಆಗ್ತಾ ಇದೆ. ಅವರ ಲವ್ ಸೈಲೆಂಟ್ ಆಗಿದೆ ಅಂತ ಅಂದರೆ, ಲೌಡ್ ಇಲ್ಲ ಅಂತ ಅಂದರೆ, ಅವರ ಫೀಲಿಂಗ್ಸ್ ಸ್ಲೋ ಆಗಿ ಮೆಚ್ಯೂರ್ ಆಗ್ತಾ ಇದೆ. ಆ ಎನರ್ಜಿ ಕಾಣ್ತಾ ಇದೆ. ಪ್ರೀತಿ ಕೆಲವೊಮ್ಮೆ ತಕ್ಷಣ ಹೇಳೋದಲ್ಲ, ಕೆಲವೊಮ್ಮೆ ಅದು ಸ್ಲೋಲಿ ಕೂಡ ಬೆಳೀತಾ ಇರುತ್ತೆ. ಈ ವ್ಯಕ್ತಿಯ ಎನರ್ಜಿ ಆ ರೀತಿಯಲ್ಲಿದೆ. ನೈಟ್ ಎನರ್ಜಿ, ಅವರು ನಿಮ್ಮ ಕಡೆಗೆ ಬರುವ ಸಾಧ್ಯತೆ ತುಂಬ ಜಾಸ್ತಿ ಕಾಣ್ತಾ ಇದೆ. ಅದು ಕೂಡ ಮೆಚ್ಯೂರಿಟಿ ಜೊತೆಗೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಅನ್ನೋದು ಸರಿಯಾದ ದಾರಿಯಲ್ಲಿ ಸಾಗಲಿ. ನಿಮ್ಮ ಮನಸ್ಸಿನಲ್ಲಿ ನೋವಿದ್ದರೆ ಅದು ಕಡಿಮೆ ಆಗಲಿ. ನೀವು ಬಯಸಿದ ಕನಸುಗಳು, ನೀವು ಇಟ್ಟಿರುವ ಆಸೆಗಳು, ಪಾಸಿಟಿವ್ ಆಗಿರುವ ವಿಷಸ್ಗಳು ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ, ನಿಮ್ಮ ಲವ್, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ಡೀಪ್ ಪವರ್ಫುಲ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಕೂಡ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಸ್ಟೇ ಪಾಸಿಟಿವ್. ಗಾಡ್ ಬ್ಲೆಸ್ ಯು ಆಲ್.